ನಾವಿವತ್ತು ಹನಿಯೂರು ಅಂತ ಬಂದಿದ್ದೀನಿ. ಇಲ್ಲಿ ಚನ್ನಪಟ್ಟಣ ಹತ್ರ ತುಂಬ ಚೆನ್ನಾಗಿದೆ ನೋಡಿ ವೆದರ್ ಇವತ್ತು. ಇಲ್ಲಿ ಏನಂದರೆ ಶನೇಶ್ವರ ದೇವಸ್ಥಾನ, ಅಭಯ ಶನೇಶ್ವರ ದೇವಸ್ಥಾನ ಅಂತ ಇದೆ. ಇಲ್ಲಿ ಶನಿ ಶಿಂಗನಪುರನಲ್ಲಿ ಹೆಂಗಿದೆಯೋ ಅದೇ ಥರ ಮಾಡಿದ್ದಾರೆ. ಇಲ್ಲಿ ತುಂಬ ವಿಶೇಷವಾದ ಸ್ಥಳ ಅಂತ ಬಂದಿರೋದು. ಇದು ಬಂದು ಕಬಾಳು ಅನ್ನೋ ಹತ್ರ ಬರುತ್ತೆ, ಒಂದು ಸ್ವಲ್ಪ ಒಳಗಡೆ ಬರಬೇಕು ನೋಡಿ. ತುಂಬ ಚೆನ್ನಾಗಿದೆ. ಇಲ್ಲಿ ಗಣೇಶ, ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಶನೇಶ್ವರ ಸ್ವಾಮಿ, ಛಾಯಾದೇವಿ ಎಲ್ಲ ಇದ್ದಾರೆ. ಇಲ್ಲಿ ತೇರು ನಡೆಯುತ್ತೆ ಶನಿವಾರ. ಊಟದ ವ್ಯವಸ್ಥೆ ಇದೆ. ಆಮೇಲೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಶ್ರೀದೇವಿ ಭೂದೇವಿ ಸಮೇತನೂ ಇದೆ ನೋಡಿ. ಇಲ್ಲೆಲ್ಲ ದೊಡ್ಡ ಜಾಗ ಇದು. ಒಂದು ಒಳ್ಳೆ ವಾತಾವರಣ ಇದೆ. ತುಂಬ ಪೂಜೆ ಮಾಡ್ತಾರೆ. 1 ಗಂಟೆಗೆ ಮಹಾಮಂಗಳಾರತಿ ಆಯಿತು. ಆಮೇಲೆ ಇಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ಪ್ರಶ್ನೆ ಕೇಳ್ಬೋದು ಅಂತ ಹೇಳಿದ್ದಾರೆ. ಪೂಜೆ ಆದಮೇಲೆ ಪ್ರವಚನ ಮಾಡ್ತಾರೆ, ತೇರು ಎಳಿತಾರೆ, 3 ರೌಂಡ್ ಎಳಿತಾರೆ ತೇರನ್ನ. ಅದಾದಮೇಲೆ ಪ್ರವಚನ, ಆಮೇಲೆ ಪ್ರೋಕ್ಷಣೆ ಮಾಡ್ತಾರೆ ನೀರನ್ನ. ಊಟ ವ್ಯವಸ್ಥೆ ಇದೆ. ಆಮೇಲೆ ವೆಂಕಟೇಶ್ವರ ದೇವಸ್ಥಾನನ ಇದು ಮಾಡ್ತಾರೆ. ತುಂಬ ಚೆನ್ನಾಗಿದೆ ಸ್ಥಳ ಇದು. ಅದೇ ಇಲ್ಲಿ ಬೆಳಿಗ್ಗೆ ಬಂದರೆ ನೀವು ಒಂದು ಅರ್ಧ ದಿನ ಇಲ್ಲ ಮುಕ್ಕಾಲು ದಿನ, 1 ದಿನ ಇಲ್ಲೇ ಹೋಗುತ್ತೆ. ಸೊ ನಾವು ಫಸ್ಟ್ ಟೈಮ್ ಬಂದಿರೋದು ನೋಡಿ. ಮರ ಹೇಗಿದೆ, ಅದ್ರ ಕೆಳಗಡೆ ಶಿವಲಿಂಗ ಇದೆ ಹಾಗೂ ನಾಗ ದೇವತೆಗಳಿದ್ದಾರೆ. ಮನಸಾದೇವಿ, ಜಲತ್ಕರು, ವಾಸ್ತಿಕ. ಇಲ್ಲಿ ಪಂಚಮುಖಿ ಶನೇಶ್ವರ ಸ್ವಾಮಿ ಆದಿಶಕ್ತಿ ದೇವಸ್ಥಾನ ನೋಡಿ. ಇಲ್ಲಿ ತೇರು, ಇಲ್ಲಿ ನವಗ್ರಹ ದೇವಸ್ಥಾನ. ಒಂದು ಒಳ್ಳೆ ಪ್ರಶಾಂತವಾದ ಸ್ಥಳ ಇದು. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಇದು ಒಂದು ಸುತ್ತ ಹಾಕೊಬಂದು ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿ ಹನುಮಂತನ ದೇವಸ್ಥಾನ ಇದೆ ಹಾಗೂ ಶಿವನ ದೇವಸ್ಥಾನ ಒಂದಿದೆ. ಇಲ್ಲಿ ರಾಹು ಕೇತುವಿನ ಇದೂ ಇದೆ. ಇಲ್ಲಿ ಹೆಸರೇನೆಂದರೆ ಪರಮಜ್ಯೋತಿ ಶ್ರೀ ಅಭಯ ಶನೇಶ್ವರ ಸ್ವಾಮಿ ಅಂತ. ನೋಡಿ ಇಲ್ಲಿ ಲಿಂಗ ಇದೆ. ಪಾರ್ಕಿಂಗ್ ವ್ಯವಸ್ಥೆನೂ ಇದೆ. ಸೊ ತುಂಬ ಚೆನ್ನಾಗಿರೋ ಸ್ಥಳ ಇದು. ಸೊ ಬಂದಾಗ ಬನ್ನಿ ಅಂತ ಹೇಳ್ತೀನಿ, ಒಂದು ಸತಿ ವಿಸಿಟ್ ಮಾಡಿ. ಸೊ ಇಲ್ಲಿಗೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ. ಬಟ್ ಬಸ್ಗಳು ಬರಬೇಕಂದ್ರೆ ಸ್ವಲ್ಪ ತುಂಬ ದೂರ ನಡಿಬೇಕಾಗುತ್ತೆ. 1-1.5 ಕಿಲೋಮೀಟರ್ ನಡಿಬೇಕು. ಅದೊಂದು ಪ್ರಾಬ್ಲಮ್ ಇದೆ. ನಿಮ್ಮ ಓನ್ ವೆಹಿಕಲ್ ಇದ್ದರೆ ಬರ್ಬೋದು, ಆಟೋಗಳು ಸಿಗಲ್ಲ ಇಲ್ಲಿ. ಸೊ ಎಂಜಾಯ್ ದ ವಿಡಿಯೋ. ತುಂಬ ಸಂತೋಷ ಆಯಿತು. ಒಂದೊಳ್ಳೆ ಏನು ಹೇಳೋದು, ಉತ್ತಮವಾದ ನಿಮಗೆ ಒಂದು ಅನುಭವ ಆಗುತ್ತೆ. ಚೆನ್ನಾಗಿದೆ. ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಎಂಜಾಯ್ ಮಾಡಿ.